ಜಮೀನು ಮಾರುವಾಗ ಎಚ್ಚರ, ಹಣ ಸಿಗಲ್ಲ, ಜಮೀನು ಇರಲ್ಲ. 5.33 ಎಕರೆ 11,53,00,000ಕ್ಕೆ ವ್ಯಾಪಾರ, ಕೊಟ್ಟಿದ್ದು 10,000. ನಕಲಿ ಚೆಕ್, ಗನ್ ಬೆದರಿಕೆ, ರೈತರಿಗೆ ನ್ಯಾಯ ಕೊಡಿಸೋರು ಯಾರು? ಇದುವೇ ಈ ಹೊತ್ತಿನ ಕ್ರೈಮ್ ರಿಪೋರ್ಟ್. ರೈತನಿಗೆ 2 ಹೆಣ್ಣು ಮಕ್ಕಳಿದ್ದು, 2 ಮೂಗ ಕಿವುಡರಾಗಿರುತ್ತಾರೆ. ಆರ್ಥಿಕ ಪರಿಸ್ಥಿತಿ ಹಳ್ಳ ಹಿಡಿದು ಹೋಗಿರುತ್ತೆ. ಆವಾಗ ಆಶಾಕಿರಣವಾಗಿ ಕಾಣಿಸಿದ್ದು ಪಿತ್ರಾರ್ಜಿತ ಆಸ್ತಿ. ಅದನ್ನು ಮಾರಾಟ ಮಾಡಿ ಆರ್ಥಿಕ ಪರಿಸ್ಥಿತಿ ಸರಿ ಮಾಡಿಕೊಳ್ಬೇಕು, ನೆಮ್ಮದಿಯ ಜೀವನ ನಡೆಸಬೇಕು ಅಂತ ರೈತ ಯೋಚಿಸ್ತಾನೆ. ಹಾಗೆ 11.53 ಕೋಟಿಗೆ ವ್ಯಾಪಾರವೂ ಆಗುತ್ತೆ. ಆದರೆ ಈಗ ರೈತನ ಬಳಿ ಹಣವೂ ಇಲ್ಲ, ಜಮೀನೂ ಇಲ್ಲ. ಹಾಗಾದರೆ ರಿಯಲ್ ಎಸ್ಟೇಟ್ ಮಾಫಿಯಾದವರು ಟೋಪಿ ಹಾಕಿದ್ದು ಹೇಗೆ? ಮಾಫಿಯಾ ಯಾವ ರೀತಿಯಲ್ಲಿ ರೈತರನ್ನ ವಂಚಿಸುತ್ತಿದೆ? ಆ ಬಗ್ಗೆ ಹೇಳ್ತೀವಿ ಈ ರಿಪೋರ್ಟ್ನಲ್ಲಿ. ನಮಗೆ ಮೋಸ ಮಾಡಿ ನಮಗೆ ಚೆಕ್ ಮುಖಾಂತರ ರೊಕ್ಕ ದುಡ್ಡು ಮುಟ್ಟಿಸ್ತೇವೆ ಅಂತಂದ್ರೆ ಡಾಕ್ಟ್ರಿಗೆ ನಾವು ಕೇಳಕ್ ಹೋದ್ರೆ ದುಡ್ಡು ಕೊಟ್ಬಿಟ್ಟೇವೆ ಅಂತವ್ರು. ಯಾವುದು ನಮ್ಗೆ ಕೈ ಸಿಗದಂಗೆ ಮಾಡಿಬಿಟ್ರು. ಮಾಫಿಯಾ, ರಿಯಲ್ ಎಸ್ಟೇಟ್ ಮಾಫಿಯಾ. ಈ ದುಷ್ಟರ ಕುತಂತ್ರಕ್ಕೆ ಬಲಿಯಾಗ್ತಾ ಇರೋದು ಮಾತ್ರ ಅಮಾಯಕ ರೈತರು. ಮೋಸ ವಂಚನೆಯನ್ನೇ ರಕ್ತಗತವಾಗಿ ಇಟ್ಕೊಂಡಿರೋ ರಿಯಲ್ ಎಸ್ಟೇಟ್ ಏಜೆಂಟ್ಗಳು ರೈತರ ಜಮೀನು ಎಲ್ಲಿ ಮಾರಾಟಕ್ಕಿದೆ ಅನ್ನೋದನ್ನ ಹೊಂಚು ಹಾಕಿ ತಿಳಿದುಕೊಳ್ತಾರೆ. ಹಾಗೆ ರೈತರ ಪರ ಇರೋ ಏಜೆಂಟ್ಗಳನ್ನ ಲಕ್ಷ ಹಣ ಸುರಿದು ಮೇಯಿಸ್ತಾರೆ. ಆಮೇಲೆ ಕೋಟಿ ಹಣಕ್ಕೆ ಭೂಮಿ ಖರೀದಿ ಮಾಡಿ ಅದನ್ನ ಇನ್ನೊಬ್ಬರಿಗೆ ಮಾರಾಟ ಮಾಡಿ ರೈತರಿಗೆ ನಕಲಿ ಚೆಕ್ ಕೊಟ್ಟು ಟಾಟಾ ಬಾಯ್ ಬಾಯ್ ಹೇಳ್ಬಿಡ್ತಾರೆ. ಅಪ್ಪಿ ತಪ್ಪಿ ಚೆಕ್ ನಕಲಿ ಅಂತ ಹೇಳೋದಕ್ಕೆ ಹೋದ್ರೆ ಗನ್ ತೋರಿಸಿ ಅಟ್ಟಹಾಸ ಮೆರೀತಾರೆ. ಇದು ಮಿನಿ ಮುಂಬೈ ಅಂತಾನೆ ಖ್ಯಾತಿ ಪಡ್ಕೊಂಡಿರೋ ಹುಬ್ಬಳ್ಳಿಯಲ್ಲಿ ಕಾಮನ್ ಆಗಿ ಬಿಟ್ಟಿದೆ. ಅಷ್ಟಕ್ಕೂ ಏನಿದು ರಿಯಲ್ ಎಸ್ಟೇಟ್ ಮಾಫಿಯಾ, ಯಾವ ರೀತಿಯಲ್ಲಿ ವಂಚಿಸಿದ್ದಾರೆ ಅನ್ನೋದನ್ನ ಹೇಳೋದಕ್ಕೂ ಮುಂಚೆ ಜಮೀನು ಕಳ್ಕೊಂಡಿರೋ ರೈತ ಯಾರು, ವಂಚನೆ ಮಾಡಿದವರು ಯಾರು ಅನ್ನೋದನ್ನ ತೋರಿಸ್ಬಿಡ್ತೀವಿ ನೋಡಿ. ರಿಯಲ್ ಎಸ್ಟೇಟ್ ಮಾಫಿಯಾಗೆ ಮೋಸ ಹೋಗಿರೋ ರೈತರ ಹೆಸರು ಮೋಹನ್ ನಂದಿಹಳ್ಳಿ. ಇವರು ಹುಬ್ಬಳ್ಳಿ ತಾಲೂಕಿನ ಬಿಡ್ನಾಳ ಗ್ರಾಮದವರು. 5.33 ಎಕರೆಯನ್ನ 11.53 ಕೋಟಿಗೆ ಮಾರಾಟ ಮಾಡಿದ್ರು. ಆದ್ರೆ ಇವರಿಗೆ ಸಿಕ್ಕಿದ್ದು 10,000 ರೂಪಾಯಿ ಅಡ್ವಾನ್ಸ್, ನಕಲಿ ಚೆಕ್ ಮಾತ್ರ. ಇವರ ಹೆಸರು ಡಾಕ್ಟರ್ ಮಹೇಶ್ ದೇಸಾಯಿ. ಖ್ಯಾತ ಮನೋರೋಗ ತಜ್ಞರಾಗಿರೋ ಇವರು 10.60 ಕೋಟಿ ರೂಪಾಯಿಗೆ 5.33 ಎಕರೆ ಜಮೀನು ಖರೀದಿ ಮಾಡಿರ್ತಾರೆ. ಇವರು ಏಜೆಂಟರ್ಗಳಿಗೆ ಎಲ್ಲಾ ಹಣವನ್ನ ಕೊಟ್ಟಿರ್ತಾರೆ. ಇದರಲ್ಲಿ ನಾವು RTI ರೌಡಿಯ ಮಗನ ಫೋಟೋವನ್ನ ತೋರಿಸ್ತಿಲ್ಲ. ಅದು ಯಾಕೆ ಅನ್ನೋದನ್ನ ಹೇಳ್ತೀವಿ. ಹಾಗೆ ಇನ್ನೊಬ್ಬರನ್ನ ತೋರಿಸ್ತಿದ್ದೀವಿ ನೋಡಿ. ಇದರಲ್ಲಿ ಒಬ್ಬ ದಿಲೀಪ್ ಸಿಂಗ್ ಸುಡಾ, ಇನ್ನೊಬ್ಬನ ಹೆಸರು ಪ್ರವೀಣ್ ಸುತಾರಿಯಾ. ಇವರೇ 3 ರೈತರಿಗೆ ವಂಚನೆ ಮಾಡಿದ ಆರೋಪಿಗಳು. ಇವರ ಜೊತೆ ಇನ್ನಷ್ಟು ಏಜೆಂಟರ್ಗಳು ಸೇರ್ಕೊಂಡಿದ್ದಾರೆ. ಹಾಗೆ ನಾವು ಈಗ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀವಿ. ಅಮಾಯಕ ರೈತರಿಗೆ ರಿಯಲ್ ಎಸ್ಟೇಟ್ ಮಾಫಿಯಾ ಹೇಗೆ ವಂಚನೆ ಮಾಡಿದೆ ಅನ್ನೋ ಕಥೆಯನ್ನ ತೆರೆದಿಡ್ತೀವಿ. ಜಮೀನು ಮಾರಾಟ ಮಾಡೋ ರೈತರು ಯಾಕೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಹೇಳಿಬಿಡ್ತೀವಿ. ಹುಬ್ಬಳ್ಳಿ ತಾಲೂಕಿನ ಬಿಡ್ನಾಳ ಗ್ರಾಮದ ಮೋಹನ್ ನಂದಿಹಳ್ಳಿ ಎಂಬ ರೈತ ಬಡವನನ್ನೇ ಹಾಸಿ ಹೊದ್ದು ಮಲಗಿದ್ದಾರೆ. ಅವಿಭಕ್ತ ಕುಟುಂಬದ ಮುಖ್ಯಸ್ಥನಾದ ಮೋಹನ್ ನಂದಿಹಳ್ಳಿಗೆ ಮೂಗ ಕಿವಿಡ 2 ಹೆಣ್ಣು ಮಕ್ಕಳಿದ್ದಾರೆ. ಈ ಕಿವಿಡ ಮೂಗ ಹೆಣ್ಣು ಮಕ್ಕಳಲ್ಲಿ ಕಷ್ಟಪಟ್ಟು ಒಬ್ಬಳಿಗೆ ಮದುವೆ ಮಾಡಿದ್ದಾರೆ, ಇನ್ನೋರ್ವಳಿಗೆ ಮದುವೆ ಮಾಡಬೇಕಿದೆ. ಈ ಕೂಡು ಕುಟುಂಬದಲ್ಲಿ ದುಡಿಯಲು ಶಕ್ತಿ ಇಲ್ಲದವರೇ ಹೆಚ್ಚಿದ್ದಾರೆ. ಹೀಗಾಗಿ ಬಡತನವನ್ನೇ ಹಾಸಿ ಹೊದ್ದು ಮಲಗುವ ನಂದಿಹಳ್ಳಿ ಕುಟುಂಬದ್ದು. ಇವರ ಕಡು ಬಡತನಕ್ಕೆ ಸಾಕ್ಷಿ ಎಂಬಂತಿರುವುದು ಈ ಪಾಳು ಬಿದ್ದ ಮನೆಯ ಅವಶೇಷಗಳು. ಹೌದು, ಈ ಮನೆ ಬಿದ್ದು ವರ್ಷಗಳೇ ಉರುಳಿದರೂ ವಾಪಸ್ ಮನೆ ಕಟ್ಟಿಸಿಕೊಳ್ಳಲಾಗದ ಸ್ಥಿತಿ ಈ ಕುಟುಂಬದ್ದು.
ಕುಟುಂಬದಲ್ಲಿ ವಯಸ್ಸಾದವರು ಅಂಗವಿಕಲರು ಹೆಚ್ಚಿದ್ದ ಪರಿಣಾಮ ಬಡತನದ ಭೂತ ಬೆಂಬಿಡದೆ ಕಾಡುತ್ತಿದೆ. ತಮ್ಮ ಬಡತನಕ್ಕೆ ಮುಲಾಮು ಸವರಲು ಪಿತ್ರಾರ್ಜಿತ ಕೃಷಿ ಭೂಮಿಯನ್ನ ಮಾರಾಟಕ್ಕಿಟ್ಟಿತ್ತು ಈ ಕುಟುಂಬ. ಬಿಡ್ನಾಳ ಗ್ರಾಮ ಹುಬ್ಬಳ್ಳಿಗೆ ಹೊಂದಿಕೊಂಡೇ ಇರುವುದರಿಂದ ನೆಲಕ್ಕೆ ಭಾರಿ ಬೆಲೆ ಬಂದುಬಿಟ್ಟಿದೆ. ಹೀಗಾಗಿ ಪಿತ್ರಾರ್ಜಿತವಾಗಿ ಬಂದ ಸರ್ವೆ ನಂಬರ್ 22/5ರಲ್ಲಿರುವ 5.33 ಎಕರೆ ಜಮೀನು ಮಾರಾಟ ಮಾಡಲು ಮೋಹನ ನಂದಿಹಳ್ಳಿ ತೀರ್ಮಾನಿಸಿದ್ರು. ಜಮೀನು ಮಾರಾಟ ಮಾಡಿಸ್ತೀನಿ ಅಂತ ಬಂದ ಏಜೆಂಟ್ಗಳು ಖರೀದಿಗೆ ಬಂದಿದ್ದ ಮಹಮ್ಮದ್ ರಫೀಕ್, ಶಿವಪ್ಪ ಮಾಡಿದ್ದೇನು? ರೈತರು ಯಾವಾಗ ತಮ್ಮ ಕೃಷಿ ಜಮೀನು ಮಾರಾಟಕ್ಕೆ ಸಿದ್ಧಗೊಳ್ತಾರೋ ಆವಾಗ ಹಳ್ಳಿ ಏಜೆಂಟರ ಕಿವಿ ನಿಮಿರಿ ನಿಲ್ಲುತ್ತವೆ. ಹುಬ್ಬಳ್ಳಿಯ ಶೇಟುಗಳಿಗೆ, ಡಾಕ್ಟರುಗಳಿಗೆ, ರಿಯಲ್ ಎಸ್ಟೇಟ್ ಕುಳಗಳಿಗೆ ಮಾರಾಟ ಮಾಡಿಸಲು ಅಂತವರ ಜೊತೆ ನಿಕಟ ಸಂಪರ್ಕ ಹೊಂದಿರುವ ಹಳ್ಳಿ ಏಜೆಂಟರು ಕಮಿಷನ್ ಆಸೆಗೆ ತುದಿಗಾಲ ಮೇಲೆ ನಿಲ್ತಾರೆ. ಇಲ್ಲೂ ಕೂಡ ಅದೇ ಆಗಿದ್ದು. ಅದೇ ಬಿಡ್ನಾಳ ಗ್ರಾಮದ ಮಲ್ಲಿಕಾರ್ಜುನ್ ಹಿರೇಮನಿ ಹಾಗೂ ಲಘು ಯಲ್ಲಕ್ಕನವರ್ ರೈತ ಮೋಹನ್ ನಂದಿಹಳ್ಳಿ ಅವರನ್ನ ಸಂಪರ್ಕ ಮಾಡ್ತಾರೆ. ನಮಗೆ ಹುಬ್ಬಳ್ಳಿಯಲ್ಲಿ ದೊಡ್ಡ ದೊಡ್ಡ ಕುಳಗಳು ಗೊತ್ತಿದ್ದಾರೆ, ಅವರಿಗೆ ನಿನ್ನ ಜಮೀನು ಒಳ್ಳೆ ರೇಟ್ಗೆ ಮಾರಾಟ ಮಾಡಿಸ್ತೀನಿ, ತಲೆ ಕೆಡಿಸ್ಕೋಬೇಡ ಅಂತಾರೆ. ಅಷ್ಟ್ ಮಾಡಿ ಪುಣ್ಯ ಕಟ್ಕೋರಿ ಎಂದು ಕೈ ಮುಗಿದು ನಿಲ್ತಾರೆ ಮೋಹನ್ ನಂದಿಹಳ್ಳಿ. ನಮಗ ಮೋಸ ಮಾಡಿ ನಮಗ್ ಚೆಕ್ ಮುಖಾಂತರ ರೊಕ್ಕ ದುಡ್ಡು ಮುಟ್ಟಿಸ್ತೇವೆ ಅಂತಂದಾರೆ ಡಾಕ್ಟ್ರಿಗೆ ನಾವು ಕೇಳಕ್ ಹೋದ್ರೆ ದುಡ್ಡು ಕೊಟ್ಬಿಟ್ಟೇವೆ ಅಂತವ್ರು. ನಾವು 3-4 ದಿನ ಆಗಿಂದ ಗುರುವಾರ ಖರೀದಿ ಆಯ್ತು, ಶನಿವಾರ ಅಪ್ಪಡಿ, ಸಂಡೇ ಸೂಟಿ, ಸೋಮವಾರ ಹೋಗಿ ಚೆಕ್ ಹಾಕಿದಾಗ ಚೆಕ್ ಏನಾಗ್ಬಿಡ್ತು, ಚೆಕ್ ಅದು ಬೌನ್ಸ್ ಕಾಣ್ತ. ನಾವು ತಕ್ಷಣ ಹೋಗಿ ತಹಸೀಲ್ದಾರ್ಗೆ ಮನವಿ ಮಾಡಿದ್ವಿ, ಇಲ್ರಿ ನಮ್ಗೆ ಅನ್ಯಾಯ ಆಗೈತಿ, ಅದ್ರಾಗ ಯಾವುದು ಪೈನಿ ಪತ್ರದೊಳಗೆ ಅದನ್ನು ಬದಲಾವಣೆ ಮಾಡಬಾರ್ದಂತೇಳಿ ತಕರಾರ ಕೊಟ್ಟಿದ್ವಿ. ಆ ತಕರಾರ ಕೊಟ್ಟು ಮುಂದೆ ಇದು ಮಾಡಿದ್ವಿ, ಅದು ನಡೀಲಿಲ್ಲ. ಮುಂದುವರೆದಂತೆ ಈ ಇಬ್ಬರು ಏಜೆಂಟರ ಜೊತೆ ರುದ್ರಪ್ಪ ಮುದ್ದಣ್ಣವರ ಮತ್ತು ರಾಜು ಗದಗ ಎಂಬ ಏಜೆಂಟರು ಸೇರಿಕೊಳ್ತಾರೆ. 5.33 ಎಕರೆ ಜಮೀನು ಮಾರಾಟಕ್ಕುಂಟು ಎಂಬ ವಾರ್ತೆಯನ್ನ ಹುಬ್ಬಳ್ಳಿ ಎಂಬ ಮಾಯಾನಗರಿಯ 4 ದಿಕ್ಕುಗಳಿಗೆ ಹರಿಬಿಡ್ತಾರೆ. ಆಗಲೇ ಈ ಏಜೆಂಟರನ್ನ ಹುಡುಕಿಕೊಂಡು ಬಂದಿದ್ದು ಮಹಮ್ಮದ್ ರಫೀಕ್ ಕಮಲಾಪುರ್ ಮತ್ತು ಶಿವಪ್ಪ ಅಲಿಯಾಸ್ ಸುನಿಲ್ ಜಾಲಿಹಾಳ. ಇವರಿಬ್ಬರು ಪ್ರಳಯಾಂತಕರು ಎಂಬ ಸತ್ಯವನ್ನ ಅರಿಯದ ಈ ಹಳ್ಳಿ ಏಜೆಂಟರು ಈ ಪ್ರಳಯಾಂತಕರನ್ನು ಕರೆದುಕೊಂಡು ಹೋಗಿ ರೈತ ಮೋಹನ್ ನಂದಿಹಳ್ಳಿಗೆ ಭೇಟಿ ಮಾಡಿಸ್ತಾರೆ. ವಾರ್ಡ್ ನಂಬರ್ 1 ಬಣ್ಣಗಳನ್ನ ನಾಲಿಗೆಗೆ ಹಚ್ಕೊಂಡು ಬಂದಿದ್ದ ಶಿವಪ್ಪ ಅಲಿಯಾಸ್ ಸುನೀಲ್ ಮತ್ತು ಮಹಮ್ಮದ್ ರಫೀಕ್ ಕಮಲಾಪುರ ರೈತ ಮೋಹನ್ ನಂದಿಹಳ್ಳಿಯನ್ನು ಒಂದೇ ನಾಲಿಗೆಯಿಂದ ನಂಬಿಸಿಬಿಡ್ತಾರೆ. ಇದುವರೆಗೂ ಸುತ್ತಮುತ್ತ ಏರಿಯಾದಲ್ಲಿ ಜಮೀನುಗಳಿಗೆ ಸಿಗದ ರೇಟ್ ಫಿಕ್ಸ್ ಮಾಡಿಬಿಡ್ತಾರೆ. ಎಕರೆಗೆ 1.92 ಕೋಟಿ, 5.33 ಎಕರೆಗೆ 11.53 ಕೋಟಿ. ಹಳ್ಳಿ ಏಜೆಂಟ್ಗಳಿಗೆ ಲಕ್ಷ ಆಮಿಷ ತೋರಿಸಿದ್ದ ಕಿಲಾಡಿಗಳು. ಎಕರೆಗೆ 1.92 ಕೋಟಿ ರೂಪಾಯಿಯಂತೆ. 5.33 ಎಕರೆಗೆ ಬರೋಬ್ಬರಿ 11.53 ಕೋಟಿ ಆಗುತ್ತೆ. ಮೋಹನ್ ನಂದಿಹಳ್ಳಿಗೆ ಕಲರ್ ನೋಟುಗಳು ಕಣ್ಣ ಮುಂದೆ ಸರಿದು ಹೋಗಿದ್ವು. ಹಿಂದು ಮುಂದು ಯೋಚನೆ ಮಾಡದೆ ಓಕೆ ಡೀಲ್ ಪಕ್ಕಾ ಅಂದುಬಿಟ್ಟಿದ್ರು. ಇದಕ್ಕಾಗಿ ಪೂರ್ವ ತಯಾರಿ ಮಾಡಿಕೊಂಡು ಬಂದಿದ್ದ ಮಹಮ್ಮದ್ ರಫೀಕ್ ಕಮಲಾಪುರ ಮತ್ತು ಸುನೀಲ್ ಅಲಿಯಾಸ್ ಶಿವಪ್ಪ ಜಾಲಿಹಾಳ ಹಳ್ಳಿ ಏಜೆಂಟರಿಗೆ ಲಕ್ಷ ಕಮಿಷನ್ ಆಸೆ ತೋರಿಸಿಬಿಟ್ಟಿದ್ರು. ಹೀಗಾಗಿ ಈ ಹಳ್ಳಿ ಏಜೆಂಟರು ಕೂಡ ಈ ಪ್ರಳಯಾಂತಕರ ರಾಗಕ್ಕೆ ತಾಳ ಹಾಕಿದ್ರು. ತಮ್ಮೂರಿನ ಏಜೆಂಟರೇ ಈ ಡೀಲ್ನಲ್ಲಿರುವಾಗ ಅಪನಂಬಿಕೆಯ ಪ್ರಶ್ನೆಯೇ ಇಲ್ಲ ಎಂದು ಡೀಲ್ ಓಕೆ ಎಂದಿದ್ರು ಮೋಹನ್ ನಂದಿಹಳ್ಳಿ. ಅಷ್ಟೇ ಸಾಕಾಗಿತ್ತು. 10,000 ರೂಪಾಯಿ ಅಡ್ವಾನ್ಸ್ ಅಂತ ಕೊಟ್ಟು ಒಂದು ಈ ಸ್ಟಾಂಪ್ ಮೇಲೆ ನಂಬಿಕೆ ವಿಶ್ವಾಸಕ್ಕೆ ಅಂತ ಬರೆಸಿಕೊಂಡಿದ್ರು. ಜಮೀನಿಗೆ ಸಂಬಂಧಿಸಿದ ದಾಖಲೆಗಳನ್ನ ಪರಿಶೀಲನೆ ಮಾಡಿದ ಮೇಲೆ ಖರೀದಿ ಇಟ್ಕೊಳ್ಳೋಣ ಎಂದು ಸ್ವಲ್ಪ ದಿನದ ಸಮಯ ಕೇಳಿದ್ರು. ಆ ಕಡೆ ಮೋಹನ್ ನಂದಿಹಳ್ಳಿ ಬಡತನದ ಭೂತ ಹೊಡೆದೋಡಿಸಿದ ಖುಷಿಯಲ್ಲಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ಮಲಗಿದ್ದರೆ, ಈ ಪ್ರಳಯಾಂತಕರು ಆ ಕಡೆ ಈ ಮಾಫಿಯಾದ ಕಿಂಗ್ ಪಿನ್ಗಳಿಗೆ ಮಿಕಾ ಬಲೆಗೆ ಬಿದ್ದ ಕತೆ ಒಪ್ಪಿಸಿದ್ರು. ಆರ್ಟಿಐ ಕಾರ್ಯಕರ್ತನ ಸೋಗಿನಲ್ಲಿರುವ ಮೋಸಗಾರ ರೌಡಿಯೇ ಈ ಪಟಾಲಂ ಕಿಂಗ್ ಪಿನ್. ವೀಕ್ಷಕರೇ, ಈ ಆರ್ಟಿಐ ಕಾರ್ಯಕರ್ತನ ಸೋಗಿನಲ್ಲಿರುವ ಮೋಸಗಾರ ತನ್ನ ಹೆಸರನ್ನ ಈ ಕೇಸ್ಗೆ ತಳುಕು ಹಾಕಿ ಸುದ್ದಿ ಬಿತ್ತರಿಸಬಾರದು ಎಂದು ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದಾನೆ. ಹೀಗಾಗಿ ಇವನಿಗೆ ಇನ್ನು ಮುಂದೆ ಆರ್ಟಿಐ ರೌಡಿ ಎಂದೇ ನಾವು ಕರೀತೀವಿ. ಸೊ ಈ ಆರ್ಟಿಐ ರೌಡಿ ಹೀಗೆ ಅಮಾಯಕ ಜನಕ್ಕೆ ಮೋಸ ಮಾಡಲೆಂದೇ ತನ್ನ ಹಿಂದೆ ದೊಡ್ಡದೊಂದು ಗ್ಯಾಂಗ್ ಕಟ್ಟಿಕೊಂಡಿದ್ದಾನೆ. ಈ ಗ್ಯಾಂಗ್ ಸದಸ್ಯರು ಬೇರಾರೂ ಅಲ್ಲ, ಈ ಆರ್ಟಿಐ ರೌಡಿಯ ಮಗ ದಿಲೀಪ್ ಸಿಂಗ್ ಸುಡಾ ಹಾಗೂ ಪ್ರವೀಣ್ ಸುತಾರಿಯಾ. ದಿಲೀಪ್ ಸಿಂಗ್ ಸುಡಾ ಹುಬ್ಬಳ್ಳಿಯಲ್ಲಿ ಬಟ್ಟೆ ಅಂಗಡಿ ಇಟ್ಟುಕೊಂಡಿದ್ದಾನೆ. ಪ್ರವೀಣ್ ಸುತಾರಿಯಾ ಹೋಮ್ ಅಪ್ಲಯನ್ಸ್ ವ್ಯಾಪಾರಿ. ಇವರಿಬ್ಬರದ್ದು ಹೆಸರಿಗಷ್ಟೇ ವ್ಯಾಪಾರ.
ಆದ್ರೆ ಮಾಡೋದು ಈ RTI ರೌಡಿ ಜೊತೆ ಸೇರ್ಕೊಂಡು ಮೋಸ ವಂಚನೆ ದಗಲ್ಬಾಜಿ ದಂಧೆ. ಶಿವಪ್ಪ ಅಲಿಯಾ ಸುನೀಲ್ ಹಾಗೂ ಮಹಮ್ಮದ್ ರಫೀಕ್ ಕಮಲಾಪುರ ಕೂಡ ಇದೇ ಖತರ್ನಾಕ್ ಗ್ಯಾಂಗ್ನ ಸಕ್ರಿಯ ಸದಸ್ಯರು. ಈ ಪ್ರಳಯಾಂತಕರದ್ದು ಮೋಹನ್ ನಂದಿಹಳ್ಳಿಯಂತ ಅಮಾಯಕರನ್ನ ಹಿಡಿದು ತಂದು ಇವರಿಗೆ ಒಪ್ಪಿಸೋದು. ಅಪಾರ ಕಾನೂನು ಜ್ಞಾನ ಹೊಂದಿರುವ ಈ RTI ರೌಡಿ ಪೊಲೀಸರಿಗೂ ಚಳ್ಳೆ ಹಣ್ಣು ತಿನ್ನಿಸಿ ಮೋಸ ಮಾಡೋ ಕಲೆಗಳನ್ನ ಕರಗತ ಮಾಡಿಕೊಂಡವನು. ಹೀಗಾಗಿಯೇ ಇವನು ಸೈಟು ಜಮೀನು ವ್ಯವಹಾರಗಳಲ್ಲಿ ಮೋಸದ ಜಾಲ ಹೆಣೀತಾನೆ. ಸಿವಿಲ್ ಮ್ಯಾಟರ್ಗಳಲ್ಲಿ ಪೊಲೀಸರು ಕೈ ಹಾಕೋದಿಲ್ಲ. ಹಾಕಿದ್ರೂ ಆ ಕೈಗಳನ್ನ ಹೇಗೆ ಕಟ್ ಮಾಡಬೇಕು ಎಂದು ಇವನು ಅರಿತವನು. ಹೀಗಾಗಿ ಇವನ ಟಾರ್ಗೆಟ್ ಏನಿದ್ರು ರಿಯಲ್ ಎಸ್ಟೇಟ್ ಮಾಫಿಯಾ. ಸುನೀಲ ಮತ್ತು ಕಮಲಾಪುರ ಅಂತ ಹೇಳಿ ಬಂದ್ರಿ ನಮ್ಮ ತಲೆ. ಅವ ರಘು ಹಿರೋರ ಕರ್ಕೊಂಬಂದ್ರಿ ಎಲ್ಲಕ್ನವ್ರ. ಅವ ಬಂದು ಅವ್ರ ಮನ್ಯಾಗ ಮಾತುಕತೆ ನಮ್ಮ ತಲೆ ಇಷ್ಟಕ್ಕೆ ಮಾತಾಡೀವಿ, ನೀವು ಹೋಗಿ ಅದನ್ನ ಇದು ನೋಡಿ ಅಂತ ಹೇಳಿದ್ರೆ ಆ ಪ್ರಕಾರ ಮುಗಿಸಿದ್ರಿ. ಮುಗಿಸಿಂದ ಅದು 192ಕ್ಕೆ ಮುಗಿದಿತ್ರಿ. ಅದ್ರ ಮೇಲೆ ಹಂಗ ನಡೆದಿಂದ ಮುಂದೆ ನಾವು ಕ್ಯಾಶ್ ಕೊಡ ಅಂತ ಹೇಳಿದ್ವಿ. ಕ್ಯಾಶ್ ಅವ್ರು ನಮ್ಗೆ ಕ್ಯಾಶ್ ಕೊಡಕ್ ಆಗಲ್ಲ, ಚೆಕ್ ಕೊಡ್ತೇವೆ ಅಂತ ಬಂದ್ರೆ ನಮ್ಮ ಚೆಕ್ಕಿಗೆ ಒಪ್ಕೊಳ್ಳಿಲ್ಲ. ಇಲ್ಲೇ ಹಿರತಂದಾಗ ಅದು ಚೆಕ್ ಕೊಡ್ತೇವೆ ಅಂತ ಹೇಳಿ ಮಾತುಕತೆಯಾಗಿ ರೈತರು ನಾವು ಕೂಡಿ ಮಾತಾಡ್ಕೊಂಡಾಗ ಚೆಕ್ ತೊಗೊಳಕ್ ರೆಡಿ ಆದ್ರೆ ಆಮೇಲೆ ಚೆಕ್ ನಮ್ಗೆ ಇದ್ರ ಬೌನ್ಸ್ ಚೆಕ್ ಕೊಟ್ಟ, ಸಂಬಂಧ ಇಲ್ಲ ಚೆಕ್ ಕೊಟ್ಟ ನಾವು ರೊಕ್ಕದ ಲಪ್ಟ ಮಾಡಿ ರೈತರಿಗೆ ಎಲ್ಲರಿಗೂ ಇದು ಮಾಡಿ ಹೋಗ್ಯಾರಿ. ನಮಗ್ರಿ ಒಟ್ಟ ಒಂದ್ 4-5 ಮಂದಿ ಕೂಡ ಒಂದು 60-70 ಲಕ್ಷ ಸನಿಯಕ್ ಬಂದಿತ್ರಿ. ಈಗಾಗಲೇ ಇಂತಹ ಹಲವು ರಿಯಲ್ ಎಸ್ಟೇಟ್ ಪ್ರಕರಣಗಳಲ್ಲಿ ಮೋಸದ ಜಾಲ ಹೆಣೆದು ಕೋಟಿ ಬಾಚಿದ್ದಾನೆ. ಈಗ ಮೋಹನ್ ನಂದಿಹಳ್ಳಿಯಂತ ಅಮಾಯಕರೇ, ಅನಕ್ಷರಸ್ಥ ರೈತ ಕುಟುಂಬವೇ ಈ ಜಾಲಕ್ಕೆ ಸಿಲುಕಿ ಕಣ್ಣೀರು ಹಾಕ್ತಿದೆ. ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ರೈತ ತನ್ನ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸಿಕೊಳ್ಬೇಕು ಅಂತ ಜಮೀನು ಮಾರಾಟಕ್ಕಿಟ್ಟಿದ್ದ. ಆದರೆ ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಜಮೀನು ಖರೀದಿ ಮಾಡೋ ವ್ಯಕ್ತಿಗೂ ಹಳ್ಳ ತೋಡುತ್ತಾರೆ. ಹಾಗಾದ್ರೆ ಹೇಗಿತ್ತು ಆ ಸಂಚು? ರೈತರಿಗೆ ನ್ಯಾಯ ಕೊಡಿಸುವವರು ಯಾರು? ಆ ಬಗ್ಗೆ ಹೇಳ್ತೀವಿ ಈ ರಿಪೋರ್ಟ್ನಲ್ಲಿ. ನಮಗೆ ಮೋಸ ಮಾಡಿ ನಮಗೆ ಚೆಕ್ ಮುಖಾಂತರ ರೊಕ್ಕ ದುಡ್ಡು ಮುಟ್ಟಿಸ್ತೇವೆ ಅಂತಂದಾರೆ ಡಾಕ್ಟ್ರಿಗೆ ನಾವು ಕೇಳಕ್ ಹೋದ್ರೆ ದುಡ್ಡು ಕೊಟ್ಬಿಟ್ಟೇವೆ ಅಂತ ಯಾವುದು ನಮ್ಗೆ ಕೈ ಸಿಗದಂಗೆ ಮಾಡಿಬಿಟ್ಟು. ರಿಯಲ್ ಎಸ್ಟೇಟ್ ಮಾಫಿಯಾದವರಿಗೆ ಆ ಕಡೆ ಮೋಹನ್ ನಂದಿಹಳ್ಳಿಯಂಥ ಅಮಾಯಕ ರೈತ ಸಿಕ್ಕಿದ್ದ. ಈ ಕಡೆ ಜಮೀನು ಕೊಳ್ಳೋಕೆ ಒಂದು ಮಿಕ ಬೇಕಿತ್ತಲ್ಲ, ಆ ಮಿಕದ ಬೇಟೆ ಅದಾಗ್ಲೇ ಶುರುವಾಗಿತ್ತು. ಈ ಮಿಕದ ಬೇಟೆಗೆ ಸಿಟಿ ಏಜೆಂಟರು ಹೊರಟ್ರು. ಈ ಬೇಟೆಗಾರರಲ್ಲಿ ಗುರುಪಾದ ಹನುಮಂತ ಗೌಡರ್, ರವಿ ರಾಯನಗೌಡರ್, ಡಾಕ್ಟರ್ ಪ್ರಶಾಂತ್, ಶಹಬಾಜ್, ಅಶ್ಫಾಕ್ ಹಾಗೂ ಶಿವರಾಜ್ ಕಟಗಿ ಪ್ರಮುಖರು. ಇವರಿಗೆಲ್ಲ ಲಕ್ಷ ಕಮಿಷನ್ ಆಸೆ ತೋರಿಸಿ ಮಿಕ ಹುಡುಕಾಟಕ್ಕೆ ಹಚ್ಚಲಾಗಿತ್ತು. ಡಾಕ್ಟರ್ ಪ್ರಶಾಂತ್ ಮೂಲಕ ಸಿಕ್ಕ ಮಿಕವೇ ನಗರದ ಖ್ಯಾತ ಮನೋರೋಗ ತಜ್ಞ ಡಾಕ್ಟರ್ ಮಹೇಶ್ ದೇಸಾಯಿ. ಡಾಕ್ಟರ್ನ ಹಳ್ಳಕ್ಕೆ ಕೆಡವಲು ಡಾಕ್ಟರನ್ನೇ ಬಳಸಿದ್ರು. ಜಮೀನು ಮಾಲೀಕನ ಹೊರಗಿಟ್ಟು ಡೀಲ್ ಮಾಡಿಕೊಂಡ್ರು. ಡಾಕ್ಟರ್ ಮಹೇಶ್ ದೇಸಾಯಿ ಇವರು ಇದುವರೆಗೂ ತಾವಾಯ್ತು, ತಮ್ಮ ಕೆಲಸ ಆಯ್ತು ಅಂತ ಇದ್ದವರು. ಈ ರಿಯಲ್ ಎಸ್ಟೇಟ್, ಅಲ್ಲಿಯ ಮಾಫಿಯಾ, ರೌಡಿ ಜಗತ್ತು ಇವುಗಳ ಸಣ್ಣ ಲವಶೇಷವೂ ಇವರಿಗೆ ಗೊತ್ತಿಲ್ಲ. ವೃತ್ತಿಯಲ್ಲಿ ಮನೋರೋಗ ತಜ್ಞರಾಗಿದ್ರಿಂದ ನಿವೃತ್ತಿ ಅಂಚಿನಲ್ಲಿ ನಗರದ ಹೊರಭಾಗದಲ್ಲಿ ಸುಸಜ್ಜಿತವಾದ ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಡಬೇಕು ಎಂದುಕೊಂಡಿದ್ರು. ಅದಕ್ಕಾಗಿ ಸೂಕ್ತ ಜಾಗ ಹುಡುಕ್ತಿದ್ರು. ಅನೇಕ ವರ್ಷಗಳಿಂದ ಜಮೀನು ಹುಡುಕ್ತಾ ಇದ್ರು. ಇವರ ಇಚ್ಛೆಗೆ ಅನುಗುಣವಾಗಿ ಜಮೀನು ಸಿಕ್ಕಿರ್ಲಿಲ್ಲ. ಯಾವಾಗ ಡಾಕ್ಟರ್ ಪ್ರಶಾಂತ್ ಬಿಡ್ನಾಳ ಬಳಿ ಒಂದು ಜಾಗ ಇದೆ ಎಂದು ಹೇಳಿದ್ರೋ ಡಾಕ್ಟ್ರು ಫುಲ್ ಖುಷಾಗಿದ್ರು. ಜಮೀನ್ ನೋಡ್ಕೊಂಡು ಬಂದ್ರು. ತಮ್ಮ ಉದ್ದೇಶಕ್ಕೆ ಸೂಕ್ತ ಜಾಗ ಇದು ಎಂದು ಅನ್ನಿಸ್ತು. ಕೊಳ್ಳುವ ಇಚ್ಛೆಯನ್ನೂ ವ್ಯಕ್ತಪಡಿಸಿದ್ರು. ಅಲ್ಲಿಗೆ RTI ರೌಡಿಗೆ ಮಿಕ ಸಿಕ್ಕೇ ಬಿಟ್ಟಿತ್ತು. ಅಸಲಿಗೆ ರೈತರನ್ನ ಕರೆದು ಡಾಕ್ಟರ್ ಮಹೇಶ್ ದೇಸಾಯಿ ಎದುರು ಕೂಡಿಸಿ ವ್ಯವಹಾರ ಮಾಡಿಸಬೇಕಿತ್ತು.
ಇದು ಏಜೆಂಟರು ಮಾಡೋ ಕೆಲ್ಸ. ಆದ್ರೆ ಇಲ್ಲಿ ಮೋಸದ ಜಾಲ ಮೊದಲೇ ಹೆಣೆದಿದ್ರಿಂದ ಜಮೀನಿನ ಮಾಲೀಕರಾಗಿ ಡಾಕ್ಟರ್ ಮಹೇಶ್ ದೇಸಾಯಿ ಎದುರು ಕುಳಿತವರು ಅದೇ ಪ್ರವೀಣ್ ಸುತಾರಿಯಾ ಮತ್ತು ದಿಲೀಪ್ ಸಿಂಗ್ ಸುಡಾ. ಆ ಜಮೀನು ನಾವು ಈಗಾಗಲೇ ಕೊಂಡಿದ್ದೇವೆ, ಅಡ್ವಾನ್ಸ್ ನಾವು ರೈತರಿಗೆ ಕೊಟ್ಬಿಟ್ಟಿದ್ದೇವೆ, ಈಗೇನಿದ್ರು ಜಮೀನು ಮಾಲೀಕರು ನಾವೇ, ನಮ್ಮ ಜೊತೆಗೆ ವ್ಯವಹಾರ ಮಾಡಬೇಕು ಎಂದು ಡಾಕ್ಟರ್ಗೆ ನಂಬಿಸಿದ್ರು. ಇದನ್ನ ಡಾಕ್ಟರ್ಗೆ ಕನ್ವಿನ್ಸ್ ಮಾಡೋಕೆ ಡಾಕ್ಟರ್ ಪ್ರಶಾಂತ್ ಲಕ್ಷ ಕಮಿಷನ್ ಪಡ್ಕೊಂಡಿದ್ದ ಎನ್ನಲಾಗಿದೆ. ರಿಯಲ್ ಎಸ್ಟೇಟ್ ಹಿಂದೂ ಮುಂದೂ ಗೊತ್ತಿಲ್ಲದ ಡಾಕ್ಟರ್ ಮಹೇಶ್ ದೇಸಾಯಿ ಓಕೆ ಅಂದಿದ್ರು. ಡಾಕ್ಟರ್ ಮಹೇಶ್ ದೇಸಾಯಿ ಅವರಿಗೆ ಎಕರೆಗೆ 1.82 ಕೋಟಿಗೆ ಡೀಲ್ ಕುದುರಿತ್ತು. ರಿಯಲ್ ಎಸ್ಟೇಟ್ ಮಾಫಿಯಾದವರು ರೈತರ ಬಳಿ ಜಮೀನು ಖರೀದಿಸಿದ್ದು ಎಕರೆಗೆ 1.92 ಕೋಟಿಗೆ. ಆದರೆ ಡಾಕ್ಟರ್ ಮಹೇಶ್ ದೇಸಾಯಿಗೆ ಜಮೀನು ಮಾರಾಟ ಮಾಡಿದ್ದು ಎಕರೆಗೆ 1.82 ಕೋಟಿಗೆ. ಅಂದ್ರೆ ಎಕರೆಗೆ 10 ಲಕ್ಷ ರೂಪಾಯಿ ನಷ್ಟದಲ್ಲಿ ಮಾರಾಟ ಮಾಡಲಾಗಿತ್ತು. ಯಾರಾದ್ರೂ ರಿಯಲ್ ಎಸ್ಟೇಟ್ ಏಜೆಂಟ್ರು ತಮಗೆ ನಷ್ಟ ಮಾಡಿಕೊಂಡು ವ್ಯಾಪಾರ ಮಾಡ್ತಾರಾ? ಅಲ್ಲಿಗೆ ಇದು ಮೋಸ ಮಾಡಲೆಂದೇ ಹೆಣೆದ ಜಾಲವಾಗಿತ್ತು ಅನ್ನೋದು ಕ್ಲಿಯರ್. ಇದರ ಅರಿವಿಲ್ಲದ ಡಾಕ್ಟರ್ ಮಹೇಶ್ ದೇಸಾಯಿ ಆ ಕಡೆ ಡೀಲ್ಗೆ ಓಕೆ ಅಂದಿದ್ರೆ ಈ ಕಡೆ ರೈತ ಮೋಹನ್ ನಂದಿಹಳ್ಳಿ ಓಕೆ ಅಂದಿದ್ರು. ಚೆಕ್ ಬೇಡ ಅಂದ್ರೂ ಪರಿಚಯಸ್ಥ ಏಜೆಂಟರೇ ಒಪ್ಪಿಸಿದ್ರು. ಕಮಲಾಕರ್ ಮತ್ತು ಸುನಿಲ್ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿ. ಚೆಕ್ ಬ್ಯಾಂಕ್ಗೆ ಹಾಕಿದ್ರೆ ಅಕೌಂಟ್ ಕ್ಲೋಸ್ ಅಂತ ಸ್ಟೇಟ್ಮೆಂಟ್. ಅದು 2025 ಜೂನ್ 26. ಸ್ಥಳ ಹುಬ್ಬಳ್ಳಿ ಸಬ್ ರಿಜಿಸ್ಟ್ರಾರ್ ಕಚೇರಿ. ಮಾತುಕತೆಯಂತೆ ಅದು ಜಮೀನು ಖರೀದಿಯನ್ನ ನೋಂದಣಿ ಮಾಡಿಸುವ ದಿನವಾಗಿತ್ತು. ಕಮಲಾಕರ್ ಮತ್ತು ಸುನಿಲ್ ಕಡೆಯಿಂದ ರೈತರು ಬಂದಿದ್ರು. ಈ ಕಡೆ ದಿಲೀಪ್ ಸಿಂಗ್ ಸುಡಾ ಹಾಗೂ ಪ್ರವೀಣ್ ಸುತಾರಿಯಾ ಕಡೆಯಿಂದ ಡಾಕ್ಟರ್ ಮಹೇಶ್ ದೇಸಾಯಿ ಬಂದಿದ್ರು. ಉಳಿದಂತೆ ಎರಡೂ ಕಡೆಯ ಏಜೆಂಟರು ಹಾಜರಿದ್ರು. ಖರೀದಿಗೆ ಬೇಕಾದ ಕಾಗದ ಪತ್ರಗಳೆಲ್ಲ ಸಿದ್ಧಗೊಂಡಿದ್ವು. ರೈತರು ನಮ್ಮ ಹಣ ಕೊಟ್ಬಿಡಿ, ನಾವು ಖರೀದಿ ಪತ್ರಕ್ಕೆ ಸಹಿ ಹಾಕಿ ಹೋಗ್ತೀವಿ ಎಂದಿದ್ರು. ಆದರೆ ಪ್ರವೀಣ್ ಸುತಾರಿಯಾ ಮತ್ತು ದಿಲೀಪ್ ಸಿಂಗ್ ಸುಡಾ ನಿಮಗೆ ಸದ್ಯಕ್ಕೆ ಚೆಕ್ ಕೊಡ್ತೀವಿ, ಆಮೇಲೆ ಪೂರ್ತಿ ಕ್ಯಾಶ್ ಕೊಡ್ತೀವಿ ಅಂತ ರೈತರಿಗೆ ಹೇಳ್ತಾರೆ. ಆದರೆ ಇದಕ್ಕೆ ರೈತರು ಒಪ್ಪದೇ ಇದ್ದಾಗ ಹಳ್ಳಿ ಏಜೆಂಟರು ರೈತರ ಮನವೊಲಿಸ್ತಾರೆ. ನಾವ್ ಗ್ಯಾರಂಟಿ ಅದೀವಿ, ತೆಗೆದುಕೊಳ್ಳಿ, ಯಾಕೆ ತಲೆ ಕೆಡಿಸ್ಕೋತೀರಿ ಅಂತ ನಂಬಿಸ್ತಾರೆ. ಹಾಗೋ ಹೀಗೋ ಕನ್ವಿನ್ಸ್ ಮಾಡಿ ರೈತರನ್ನ ಒಪ್ಪಿಸ್ಬಿಡ್ತಾರೆ. ಹಾಗೆ ಕನ್ವಿನ್ಸ್ ಮಾಡುವ 2 ಸೆಕೆಂಡ್ ವಿಡಿಯೋ ಒಂದು ಇಲ್ಲಿದೆ, ನೋಡ್ಬಿಡಿ. ಸರ್ಕಾರ ನಿಗದಿಪಡಿಸಿದ ಖರೀದಿಯ ಹಣದ ಚೆಕ್ ರೈತರಿಗೆ ಕೊಟ್ಟು ಖರೀದಿ ಪ್ರಕ್ರಿಯೆಯನ್ನ ವ್ಯಾಲಿಡ್ ಮಾಡಿಕೊಳ್ತಾರೆ. ಅಲ್ಲಿಗೆ ಡಾಕ್ಟರ್ ಮಹೇಶ್ ದೇಸಾಯಿ ಹಾಗೂ ಆರತಿ ದೇಸಾಯಿ ಹೆಸರಲ್ಲಿ 5.33 ಎಕರೆ ಜಮೀನು ಖರೀದಿಯಾಗ್ಬಿಡುತ್ತೆ. ಈ ಖರೀದಿಗೆ ಮೊದಲೇ ಪ್ರವೀಣ್ ಸುತಾರಿಯಾ ಮತ್ತು ದಿಲೀಪ್ ಸಿಂಗ್ ಸುಡಾ ಡಾಕ್ಟರ್ ಮಹೇಶ್ ದೇಸಾಯಿ ಅವರಿಂದ ಬರಬೇಕಿದ್ದ 10.60 ಕೋಟಿ ತೆಗೆದುಕೊಂಡ್ಬಿಟ್ಟಿರ್ತಾರೆ. ಆ 10.60 ಕೋಟಿಯಲ್ಲಿ ಏಜೆಂಟ್ರಿಗೆ ಒಂದಿಷ್ಟು ಲಕ್ಷ ಕಮಿಷನ್ ಹಣ ಅಂತ ಕೊಡ್ತಾರೆ ಅಷ್ಟೇ. ಅವತ್ತೇ ಕಮಲಾಕರ್ ಮತ್ತು ಸುನಿಲ್ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಕಾಣೆಯಾದವರು ಇದುವರೆಗೂ ಪತ್ತೆಯಾಗಿಲ್ಲ. ರೈತರಿಗೆ 2-3 ದಿನವಾದ್ರೂ ಹಣ ಬರೋದಿಲ್ಲ. ಸಂಶಯಗೊಂಡು ಕೊಟ್ಟ ಚೆಕ್ ಬ್ಯಾಂಕ್ಗೆ ಹಾಕಿದ್ರೆ ಅಕೌಂಟ್ ಕ್ಲೋಸ್ಡ್ ಅಂತ ಸ್ಟೇಟ್ಮೆಂಟ್ ಬರುತ್ತೆ. ಉಜ್ಜೀವನ್ ಬ್ಯಾಂಕ್ ಹಳೆಯ ಚೆಕ್ ಕೊಟ್ಟು ಯಾಮಾರಿಸಿದ್ದು ರೈತರಿಗೆ ಪಕ್ಕ ಆಗುತ್ತೆ. ಕೂಡಲೇ ರೈತ ಮೋಹನ್ ನಂದಿಹಳ್ಳಿ ತಹಶೀಲ್ದಾರ್ಗೆ ತಮಗೆ ಮೋಸ ಆಗಿದೆ, ಪಹಣಿಯಲ್ಲಿ ಡಾಕ್ಟರ್ ಮಹೇಶ್ ದೇಸಾಯಿ ಮತ್ತು ಆರತಿ ದೇಸಾಯಿ ಅವರ ಹೆಸರನ್ನ ನೋಂದಾಯಿಸಬಾರದು ಎಂದು ತಕರಾರು ಅರ್ಜಿ ಸಲ್ಲಿಸಿದ್ರು. ಆದರೆ ಹುಬ್ಬಳ್ಳಿ ತಹಶೀಲ್ದಾರರು ಇವರ ತಕರಾರು ಅರ್ಜಿಗೆ ಯಾವುದೇ ಮನ್ನಣೆ ನೀಡಲಿಲ್ಲ. ಇದು ಕೂಡ ಹಲವು ಸಂಶಯಗಳಿಗೆ ಕಾರಣವಾಗಿ ನಿಂತಿದೆ. ಆಮೇಲೆ ರೈತರ ಹೋರಾಟ ಶುರುವಾಗುತ್ತೆ. ಏನೂ ಅರಿಯದ ಮುಗ್ಧ ರೈತರು ತಮಗೆ ಬರಬೇಕಾದ ಹಣ ಪಡೆಯಲು ಹುಬ್ಬಳ್ಳಿಯ ಎಲ್ಲಾ ಪಕ್ಷಗಳ ಮುಖಂಡರು ನಗರದ ಹಿರಿಯರನ್ನ ಭೇಟಿಯಾಗಿ ಕಾಲಿಗೆ ಬಿದ್ದು ನ್ಯಾಯ ಕೊಡಿಸುವಂತೆ ಬೇಡಿಕೊಳ್ತಾರೆ. ಅನ್ಯಾಯಕ್ಕೊಳಗಾದ ರೈತರಿಗೆ ನ್ಯಾಯ ಕೊಡಿಸಲು ನಗರದ ಕೆಲವು ಹಿರಿಯರ ನೇತೃತ್ವದಲ್ಲಿ ಡಾಕ್ಟರ್ ಮಹೇಶ್ ದೇಸಾಯಿ ಆಸ್ಪತ್ರೆಯಲ್ಲಿ ರಾಜಿ ಸಂಧಾನದ ಮಾತುಕತೆ ಕೂಡ ನಡೆದಿತ್ತು. ಆ ಸಮಯದಲ್ಲಿ ದಿಲೀಪ್ ಸಿಂಗ್ ಸುಡಾ ಮತ್ತು ಪ್ರವೀಣ್ ಸುತಾರಿಯಾ ತಮ್ಮ ಗಾಡ್ ಫಾದರ್ RTI ರೌಡಿ ಸುಪುತ್ರನನ್ನ ಕರೆಸ್ಬಿಟ್ಟಿದ್ರು.
ಆಗ್ಲೇ ಗನ್ಮ್ಯಾನ್ಗಳನ್ನ ಇಟ್ಕೊಂಡು ಹವಾ ಮೇಂಟೈನ್ ಮಾಡ್ತಿದ್ದ RTI ರೌಡಿಯ ಪುತ್ರ. RTI ರೌಡಿಯ ಸುಪುತ್ರ ಕೂಡ ತನ್ನ ಗ್ಯಾಂಗ್ನಲ್ಲಿ ಬಡ್ಡಿಂಗ್ ರೌಡಿ ಆಗಿದ್ದ. ರಾಜಿ ಸಂಧಾನಕ್ಕೆ ಅಂತ ನೆರೆದಿದ್ದವರ ಎದುರು ಪಿಸ್ತೂಲು ತೆಗೆದಿದ್ದಾನೆ. ಇವರ ತಂಟೆಗೆ ಬಂದ್ರೆ ಡಮ್ ಅನ್ನಿಸ್ತೇನೆ ಅಂತ ಬೆದರಿಕೆ ಹಾಕಿದ್ದಾನೆ. ನಂತರ ಸಂಸದ ಮಾಜಿ CM ಬೊಮ್ಮಾಯಿ ಅವರ ಬಳಿ ಹೋಗಿ ತಮಗಾದ ಅನ್ಯಾಯ ಹೇಳ್ಕೊಂಡಿದ್ದಾರೆ. ತಮಗಾದ ಅನ್ಯಾಯವನ್ನ ಮಾಜಿ CM ಬಳಿ ಮೋಹನ್ ತೋಡ್ಕೊಂಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ N ಶಶಿಕುಮಾರ್ಗೆ ಔಟ್ ಆಫ್ ದ ಬಾಕ್ಸ್ ಆದ್ರೂ ಪರವಾಗಿಲ್ಲ, ರೈತರಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿದ್ರು. ಫಾರ್ಮ್ಯಾಲಿಟಿಗೆ ಅಂತ ರೈತರಿಂದ ಒಂದು ಅರ್ಜಿ ಬರೆಸ್ಕೊಂಡ CCB ಪೊಲೀಸರು ಸಣ್ಣ ಪುಟ್ಟ ಏಜೆಂಟ್ರನ್ನ ತಂದು ತಿಂದ ಕಮಿಷನ್ ಹಣವನ್ನ ವಸೂಲಿ ಮಾಡತೊಡಗಿದ್ರು. ಈ ನಡುವೆ ಪ್ರವೀಣ್ ಸುತಾರಿಯಾ ದಿಲೀಪ್ ಸಿಂಗ್ ಸುಡಾ ಅವರನ್ನು ಕರೆಸಲು ಕರೆ ಮಾಡಿದ್ರೆ ನಾವು ಸುಮ್ಮನೆ ಬರೋದಿಲ್ಲ, ನಮಗೆ ನೋಟಿಸ್ ಕೊಟ್ರೆ ಮಾತ್ರ ಬರ್ತೀವಿ ಎಂದು ಹೇಳಿದ್ದಾರೆ. ಪೊಲೀಸರು ಕೂಡ ಇಬ್ಬರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಆದರೆ ಅದೇ ನೋಟಿಸ್ ಇಟ್ಕೊಂಡು ಇಬ್ಬರು ನ್ಯಾಯಾಲಯದಿಂದ ಜಾಮೀನು ಪಡ್ಕೊಂಡ್ಬಿಟ್ರು. ಅಲ್ಲದೆ ಊರಿಂದಾನೇ ಕಾಲ್ ಕಿತ್ರು. ರೌಡಿಸಮ್ ಮಾಡಿ ಗನ್ಗಿನೆಲ್ಲ ತೆಗೆದ್ಬಿಟ್ರು ಅವತ್ತು. ಆ ಬಳಿಕ ಅಲ್ಲಿ ಅವತ್ತ ಪ್ರವೀಣ್ ಸುತಾರು ಇದ್ದ ಮತ್ತ ದಿಲೀಪ್ ಸೋಡಾನು ಇದ್ದಾರೆ, ಇಬ್ರು ಇದ್ರು. ಅವ್ರು ಚಾಕು ಅದಂದ್ರೆ ಒಂದಿನ ಕರೆಂಟಿನ ದಿನ ಹೊಡಿತೈತಿ ಅಂತಲ್ರಿ ಅದು, ಅದನ್ನ ಅವ್ರು ಇವ್ರಿಗೆ ಹಾಕಕ್ ಬಂದಾರಿ. ಅದು ಮತ್ತೆ ಅಷ್ಟೊಳಗ ಎಲ್ಲ ಅವರು ತಗೊಂಡು ಇದು ಮಾಡಿದ್ವಿ. ತೂಟಿ ಬಂದಿಲ್ರಿ, ಮಲ್ಕಾಜಿನಿಗೆ ಬಂದಿತ್ತಲ್ಲ, ಮಲ್ಕಾಜಿನದೊಳಗ ನಮ್ಗೆ 1.5 ಲಕ್ಷ ರೂಪಾಯಿ ಕೊಟ್ಟಿದ್ರೆ ಅದನ್ನ ಅವಾಗ ನಾವು ಮಲ್ಕಾಜಿನ ವಾಪಸ್ ಕೊಟ್ಬಿಟ್ವಿ. ನಾವು ಮಲ್ಕಾಜಿನ ಕೊಟ್ಟಿವಿ, ಅವರೆಲ್ಲ ಜಮಾ ಮಾಡಿ ಅವರು ಪೊಲೀಸರು ಕೊಟ್ಟಾರೆ. ಕಾಂಗ್ರೆಸ್ ಮುಖಂಡನಿಂದ ಪೊಲೀಸರ ಮೇಲೆ ಆರೋಪ. ಜಮೀನು ಹಣ ಕಳೆದುಕೊಂಡ ರೈತರಿಗೆ ನ್ಯಾಯ ಕೊಡಿಸೋರ್ಯಾರು? ಈ ಕೇಸ್ಗೆ ಸಂಬಂಧಪಟ್ಟಂತೆ ಈ ಹಿಂದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಪೊಲೀಸ್ ಕಮಿಷನರ್ ಆಗಿ ಹೋಗಿರುವ IAS ಅಧಿಕಾರಿಯೊಬ್ಬರಿಂದ ಪೊಲೀಸ್ ಕಮಿಷನರ್ N ಶಶಿಕುಮಾರ್ಗೆ ಒತ್ತಡ ಹಾಕಿಸಿದ್ದಾರೆ ಅನ್ನುವಂಥ ಮಾತುಗಳು ರಿಯಲ್ ಎಸ್ಟೇಟ್ ದುನಿಯಾದಲ್ಲಿ ಕೇಳಿ ಬರ್ತಿವೆ. ಅಲ್ಲದೆ ನಗರದ ಬಹುತೇಕ ರಾಜಕೀಯ ಮುಖಂಡರು, ರೌಡಿಗಳು, ಮಾರ್ವಾಡಿಗಳ ಪರ ಬ್ಯಾಟ್ ಬೀಸೋಕೆ ಆರಂಭಿಸ್ತಾರೆ. ಅಲ್ಲಿಗೆ ಪೊಲೀಸರು ಕೂಡ ಔಟ್ ಆಫ್ ದ ಬಾಕ್ಸೋ ಅನ್ಬಾಕ್ಸೋ ರೈತರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೊರಟ್ರಲ್ಲ, ಪೊಲೀಸರೇ ಔಟ್ ಆಫ್ ದ ಬಾಕ್ಸ್ ಆಗಿ ಬಿಟ್ರು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಪರಿಣಾಮ ರೈತರು ದಿಕ್ಕೇ ತೋಚಿದಂತಾಗಿ ತಲೆ ಮೇಲೆ ಕೈ ಹೊತ್ತು ಕುಳಿತು ಬಿಟ್ರು. ಇದರ ನಡುವೆ ಅನಿರೀಕ್ಷಿತ ಬೆಳವಣಿಗೆಯೊಂದು ನಡೆದು ಹೋಯಿತು. ಕಾಂಗ್ರೆಸ್ ಮುಖಂಡ, ರೈತ ಮುಖಂಡರೂ ಆಗಿರುವ ಗಿರೀಶ್ ಗದಿಗೆಪ್ಪ ಗೌಡರ್ ರಿಯಲ್ ಎಸ್ಟೇಟ್ ಮಾಫಿಯಾಗೆ ರೈತರು ಬಲಿಯಾಗಿದ್ದಾರೆ. ಇದರಲ್ಲಿ ಪೊಲೀಸರು ಏಜೆಂಟರ ಮೇಲೆ ದೌರ್ಜನ್ಯ ಎಸಗಿ ಸುಲಿಗೆ ಮಾಡ್ತಿದ್ದಾರೆ. ಅಮಾಯಕ ರೈತರಿಗೆ ನ್ಯಾಯ ಕೊಡಿಸಬೇಕು, ಪೊಲೀಸರ ದಬ್ಬಾಳಿಕೆ ತಪ್ಪಿಸಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹುಬ್ಬಳ್ಳಿ ಏರ್ಪೋರ್ಟ್ ಬಳಿ ಮನವಿ ಸಲ್ಲಿಸಿದ್ದಾರೆ. ಎಲ್ಲ ನಡಕ್ ಅಕ್ತಂಗಾರ ಸೇವ್ ಮಾಡಿಸಂತ ಸಿದ್ದಪ್ಪ ಮಲ್ಲಿಕಾರ್ಜುನ ಸಿದ್ದಪ್ಪ ಪಳ್ಯಾಳಗಾಗ್ಲಿ, ಇವ್ರಿಗೆ ಗುರುಪಾದ ಎಲ್ಲ ರವಿ ರಾಯನಗೂಡಿಗೆ ಎಲ್ಲರಿಗೂ ಸಾಕಷ್ಟು ಹೊಡಿತಾರ. ಹೊಡೆದು ಇವ್ರ ಕಡೆಗೆ ರೊಕ್ಕ ವಸೂಲಿ ಮಾಡ್ತಾರ. ಸುಮಾರು 1,86,00,000 ರೂಪಾಯಿ ವಸೂಲಿ ಮಾಡ್ಯಾರ. ಆ ರೊಕ್ಕ ಅದನ್ನ ನಾ ಸಿದ್ದರಾಮಯ್ಯ ಸಾಹೇಬರಿಗೆ ಯಾವಾಗ ಮನವಿ ಕೊಡ್ತೇನೆ ಅದನ್ನ, ಅವಾಗ ಸಿದ್ದರಾಮಯ್ಯ ಸಾಹೇಬರು ಮನವಿ ಕೊಡುವಾಗ ಕಮಿಷನರ್ ನಿರ್ದೇಶನದ ಮ್ಯಾಗ ಆಗೈತಿ. ಇದು ಕಮಿಷನರ್ ನಿರ್ದೇಶನದ ಮ್ಯಾಗ ಆಗೈತಿ ಅಂತೇಳಿ ನಾನು 10 ಬಾರಿ ಗಂಟಾಘೋಷವಾಗಿ ಎಲ್ಲಾ ಕೂಲಂಕುಷ ಪರಿಶೀಲನೆ ಮಾಡಿ ಅವ್ರ ಮ್ಯಾಗ ಅಪಾದನೆ ಮಾಡೀನಿ. ಅವ್ರ ಅಪಾದನೆ ಅಂದ್ರೆ ಸತ್ಯ ಐತಿ, ಅದನ್ನ ತನಿಖೆ ಆಗಲಿ, ಸಿಒಡಿ ಕೊಡ್ಲಿ ಅಥವಾ ಒಂದು SIT ರಚನೆ ಮಾಡ್ಲಿ. ಇವು ಅಧಿಕಾರಿಗಳ ಮ್ಯಾಗ, ಯಾಕಂದ್ರೆ ಬೇಲಿನ ಹೊಲ ಮೇದ ಮ್ಯಾಗ ನಾವು ಕಮಿಷನರ್ಗೆ ಏನ್ ಹೇಳ್ಬೇಕು, ಇವ್ರನ್ನೆಲ್ಲಾರನು ಸೇರಿಸಿ ಒಂದು ಇನ್ವೆಸ್ಟಿಗೇಷನ್ ಮಾಡಿದಾಗ ಇವ್ರನ್ನ ಬರೇ ನೌಕರಿಯಿಂದ ತೆಗಿಬಾರ್ದು, ಇವ್ರನ್ನ ಸಸ್ಪೆಂಡ್ ಮಾಡಬಾರ್ದು, ನೌಕರಿಯಿಂದ ಕಾಯಂ ತೆಗಿಬೇಕು ಇವ್ರನ್ನ. ಯಾಕಂದ್ರೆ ರೈತರಿಗೆ ಇಷ್ಟು ದೌರ್ಜನ್ಯ ಮಾಡಿದಂತ ಲ್ಯಾಂಡ್ ಮಾಫಿಯಾಗಿ ಇವ್ರು ಸಾಥ್ ಕೊಡ್ತಾರ. ರೈತರ ಕಣ್ಣೀರು ಒರೆಸುವಂತ ಕೆಲಸ ಆಗಿಲ್ಲ. ಅದಕ್ಕೆ ನಮ್ಗೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮ್ಯಾಗ ನಮ್ಗೆ ವಿಶ್ವಾಸ ಐತಿ. ಅಲ್ಲಿಗೆ ಪೊಲೀಸರು ಫುಲ್ ಸ್ವಿಚ್ ಆಫ್ ಆಗಿ ಹೋದ್ರು. ಏಜೆಂಟ್ರಿಂದ ವಸೂಲಿ ಮಾಡಿರುವ ಹಣ ಪ್ರಕರಣದಲ್ಲಿರುವ ಹಿರಿಯರ ಹತ್ತಿರ ಕೊಟ್ಟಿದ್ದಾರೆ ಎಂದು ರೈತರು ಹೇಳ್ತಾರೆ. ಆದರೆ ವಸೂಲಿಯಾಗಿದ್ದು ಬೇರೆ, ಕೊಟ್ಟಿದ್ದೇ ಬೇರೆ ಎಂದು ಕಾಂಗ್ರೆಸ್ ಮುಖಂಡ ಗಿರೀಶ್ ಗದಿಗೆಪ್ಪ ಗೌಡರ್ ಆರೋಪ ಮಾಡ್ತಾರೆ. ಇದರ ನಡುವೆ ಮತ್ತೆ ರೈತರು ನಗರದ ಹಿರಿಯರ ಬಳಿ, ಮುಖಂಡರ ಬಳಿ ತೆರಳಿ ಕಾಲಿಗೆರಗಿ ನಮ್ಮನ್ನ ಉಳಿಸಿ ಎಂದು ಬೇಡಿಕೊಂಡಿದ್ದಾರೆ. ಆಗ ನಗರದ ಹಿರಿಯರ ಸಮ್ಮುಖದಲ್ಲಿ ಸಭೆಯೊಂದು ನಡೆದಿದೆ. ಆ ಸಭೆಗೆ ಪ್ರವೀಣ್ ಸುತಾರಿಯಾ ಹಾಗೂ ದಿಲೀಪ್ ಸುಡಾನನ್ನ ಹವಾಲಾ ಕಿಂಗ್ ಎಂದು ಕರೆದುಕೊಂಡು ಬಂದಿದ್ದಾನೆ. ಮತ್ತೆ ರಾಜಿ ಸಂಧಾನಕ್ಕೆ ಪ್ರಯತ್ನ ಮಾಡಲಾಗಿದೆ. ಇಬ್ಬರು ಮಾರ್ವಾಡಿಗಳು ಎಂದಿನಂತೆ ಎಲ್ಲಾ ಹಣ ನಮ್ಮ ಬಳಿ ಇಲ್ಲ, ಓಡಿ ಹೋಗಿರುವ ಕಮಲಾಕರ್ ಮತ್ತು ಸುನಿಲ್ ಹತ್ರ ಇದೆ, ನಮ್ಮ ಕಡೆ ಸ್ವಲ್ಪ ಹಣ ಇದೆ ಎಂದು ಹೇಳಿದ್ದಾರಂತೆ. 2 ದಿನಗಳ ಟೈಮ್ ಕೊಟ್ಟು ರಾಜಿ ಸಂಧಾನ ಸಭೆಯನ್ನ ಮುಂದೂಡಲಾಗಿದೆ. ಅಲ್ಲಿಗೆ ಹಗ್ಗ ಹರಿದಿಲ್ಲ, ಕೋಲು ಮುರಿದಿಲ್ಲ. ಇತ್ತ ಅಮಾಯಕ ರೈತರು ಜಮೀನಿಲ್ಲದೆ, ಮಾರಿದ ದುಡ್ಡು ಇಲ್ಲದೆ ತಲೆ ಮೇಲೆ ಕೈ ಹೊತ್ತು ಕಂಡವರ ಕಾಲಿಗೆ ಬೀಳ್ತಿದ್ದಾರೆ. ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ರಿಯಲ್ ಎಸ್ಟೇಟ್ ಮಾಫಿಯಾದವರನ್ನ ಜೈಲಿಗೆ ಕಳಿಸಿ ರೈತನಿಗೆ ನ್ಯಾಯ ಕೊಡಿಸಬೇಕು. ಇಂದು ಒಬ್ಬ ರೈತರಿಗೆ ಅನ್ಯಾಯವಾಗಿದ್ದು ನಾಳೆ ಇನ್ನಷ್ಟು ರೈತರಿಗೆ ಆಗುತ್ತೆ.
ಹೀಗಾಗಿ ಸರ್ಕಾರ, ಪೊಲೀಸ್ ಇಲಾಖೆ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ರೈತನಿಗೆ ಜಮೀನು ಕೊಡಿಸ್ಬೇಕು, ಇಲ್ಲವೇ ಹಣ ಕೊಡಿಸ್ಬೇಕು. ಹಾಗೆ ರಿಯಲ್ ಎಸ್ಟೇಟ್ ಮಾಫಿಯಾದವರನ್ನ ಮಟ್ಟ ಹಾಕಬೇಕು. ಆ ಕೆಲಸವನ್ನ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮಾಡುತ್ತೆ ಅಂತ ಭರವಸೆ ಇಡೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.